ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾ ಹ್ಯಾಸ್ ಸೈನ್ಡ್ ಅ £350 million ಡಿಫೆನ್ಸ್ ಡೀಲ್ ವಿತ್ ದಿ UK procure lightweight multi-role missiles for the Indian Army, while also expanding cooperation on electric-powered naval ship engines and defense technology. ಈಗ ನಾವು UK ಜೊತೆ ಒಪ್ಪಂದ ಮಾಡ್ಕೊಳ್ತಾ ಇದ್ದೇವೆ. ಮಿಲಿಟರಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ. ಅದರ ಮೌಲ್ಯ ಸುಮಾರು 350 ಬ್ರಿಟಿಷ್ ಪೌಂಡ್. ಇದರಲ್ಲಿ ಲೈಟ್ ವೇಟ್ ಮಲ್ಟಿ ರೋಲ್ ಮಿಸೈಲ್ಗಳನ್ನು ಪಡ್ಕೊಳ್ತೇವೆ ನಾವು. ಮತ್ತೆ ವಿದ್ಯುತ್ ಚಾಲಿತ ನೌಕಾ ಹಡಗು ಇಂಜಿನ್ಗಳು ಮತ್ತೆ ರಕ್ಷಣಾ ತಂತ್ರಜ್ಞಾನ ಎಲ್ಲದರಲ್ಲೂ ಸಹಕಾರವನ್ನ ಹೆಚ್ಚಿಸ್ತಾ ಇದ್ದೇವೆ. ಏನಿದು ಲೈಟ್ ವೇಟ್ ಮಲ್ಟಿ ರೋಲ್ ಮಿಸೈಲ್ ಅಂತಂದ್ರೆ, ಡೆವಲಪ್ಡ್ ಬೈ ದಿ ಥೇಲ್ಸ್ ಯುಕೆ ಥೇಲ್ಸ್ ಇದು ಡೆವಲಪ್ ಮಾಡಿರೋದು ಶಾರ್ಟ್ ರೇಂಜ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಡಿಸೈನ್ಡ್ ಫಾರ್ ಯೂಸ್ ಫ್ರಮ್ ಲ್ಯಾಂಡ್, ಏರ್ ಆರ್ ಸಿ ಪ್ಲಾಟ್ಫಾರ್ಮ್ಸ್. ಇದನ್ನ ಲ್ಯಾಂಡ್, ಭೂಮಿ, ವಾಯು, ಸಮುದ್ರ ಮಾರ್ಗ ಎಲ್ಲದರ ಮೂಲಕ ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಟ್ ಪ್ರೊವೈಡ್ಸ್ ಇಂಡಿಯಾ ಎನ್ಹಾನ್ಸ್ಡ್ ಆಂಟಿ ಆರ್ಮರ್ ಅಂಡ್ ಆಂಟಿ ಏರ್ ಕೆಪಾಬಿಲಿಟೀಸ್ ಇನ್ ಮಾಡರ್ನ್ ಬ್ಯಾಟಲ್ಫೀಲ್ಡ್ ಕಂಡೀಷನ್ಸ್. ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ. ಯುದ್ಧ ಭೂಮಿಯಲ್ಲೂ ಸಹ ಆಧುನಿಕ ತಂತ್ರಜ್ಞಾನಗಳು ಡೆವಲಪ್ ಆಗ್ತಾ ಇದೆ. ಅಲ್ಲಿ ಈಗ ಟ್ಯಾಂಕರ್ ವಿರೋಧಿ ಅಥವಾ ಟ್ಯಾಂಕರ್ಗಳಿಗೆ ವಾಪಸ್ ಅಟ್ಯಾಕ್ ಮಾಡಬೇಕಾದ್ರೆ, ಮತ್ತೆ ಏರ್ ಸ್ಟ್ರೈಕಿಗೆ ವಾಪಸ್ ಅಟ್ಯಾಕ್ ಮಾಡಬೇಕಾದ್ರೆ ಅಂತ ಸಂದರ್ಭದಲ್ಲಿ ಈ ಲೈಟ್ ವೇಟ್ ಮಲ್ಟಿ ರೋಲ್ ಮಿಸೈಲ್ ಯೂಸ್ ಆಗುತ್ತೆ. ಇಂಡಿಯಾ UK ಡಿಫೆನ್ಸ್ ಪಾರ್ಟ್ನರ್ಶಿಪ್ ಬಗ್ಗೆ ನೋಡೋದಾದ್ರೆ, ದಿಸ್ ಪಾರ್ಟ್ನರ್ಶಿಪ್ ಏಮ್ಸ್ ಟು ಡೀಪನ್ ಕೊಲಾಬರೇಷನ್ ಇನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಕ್ಲೀನ್ ಮ್ಯಾರಿಟೈಮ್ ಪ್ರೊಪಲ್ಷನ್ ಅಂಡ್ ಜಾಯಿಂಟ್ ರಿಸರ್ಚ್. It reflects India's Atmanirbhar Bharat goal and the UK's plan for change boost its defense export. ಎರಡೂ ದೇಶಗಳು ಒಂದು ಮಹತ್ವದ ಯೋಜನೆಗಳನ್ನ ಹಾಕೊಂಡಿವೆ. ಭಾರತದ್ದು ಆತ್ಮನಿರ್ಭರ್ ಭಾರತ, UKದು ಪ್ಲಾನ್ ಫಾರ್ ಚೇಂಜ್. ಅಂದ್ರೆ UK ಯೋಜನೆ ಏನು, ಡಿಫೆನ್ಸ್ ಎಕ್ಸ್ಪೋರ್ಟ್ ನ ಬೂಸ್ಟ್ ಮಾಡೋದು. ಭಾರತದ್ದು ನಮ್ಮ ದೇಶದಲ್ಲೇ ಹೆಚ್ಚು ಉತ್ಪಾದನೆ ಮಾಡೋದು. ಅದಕ್ಕೆ ಬೇರೆ ಬೇರೆ ದೇಶಗಳ ಸಹಾಯವನ್ನು ಸಹ ಪಡ್ಕೊಳ್ತೇವೆ ನಾವು. ಇದರಲ್ಲಿ UK ಜೊತೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಅವ್ರ ಜೊತೆ ಕೊಲಾಬರೇಟ್ ಮಾಡ್ಕೊಂಡು ನಾವು ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋಗ್ತೇವೆ, ಜಾಯಿಂಟ್ ರಿಸರ್ಚ್ ಮಾಡ್ತೇವೆ. ಹೀಗೆ ಈ ಮೂಲಕ ಎರಡೂ ದೇಶಗಳಲ್ಲಿ ಒಂದು ಒಳ್ಳೆಯ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಬೆಳೀತಾ ಇದೆ ಅಂತ ಹೇಳ್ಬಹುದು. ಇದಾದ ನಂತರ ಮುಂದಿಂದು, ಸುಪ್ರೀಂ ಕೋರ್ಟ್ ರೂಲ್ ದಟ್ ಜುಡಿಷಿಯಲ್ ಆಫೀಸರ್ಸ್ who had at least 7 years of experience as advocates before joining service are eligible to be appointed as district or additional district judges, expanding eligibility under Article 233 of the Constitution. ಸೇವೆಗೆ ಸೇರೋಕ್ಕಿಂತ ಮೊದಲು ಬೇರೆ ಬೇರೆ ಕಡೆ ಅಥವಾ ಫರ್ಮ್ಗಳಿರುತ್ತೆ. ಕನಿಷ್ಠ 7 ವರ್ಷಗಳ ಕಾಲ ವಕೀಲರಾಗಿ ಅನುಭವ ಹೊಂದಿದ್ದ ಅಧಿಕಾರಿಗಳು ಏನ್ ಮಾಡಬಹುದು, ಜಿಲ್ಲಾ ಅಥವಾ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಇರ್ತಾರಲ್ವಾ, ನೇಮಕಗೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. 233ನೇ ವಿಧಿ ಈ ಜಡ್ಜಸ್ಗಳ ಬಗ್ಗೆ ಕೆಲವು ವಿವರಗಳನ್ನ ಹೇಳುತ್ತೆ. ಅದರಲ್ಲಿ ಇದನ್ನ ಈಗ ಎಕ್ಸ್ಟ್ರಾ ಆಡ್ ಆಗಿದೆ. ಆರ್ಟಿಕಲ್ 233 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಇಟ್ ಗವರ್ನ್ಸ್ ದಿ ಅಪಾಯಿಂಟ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜಸ್ ಇನ್ ಸ್ಟೇಟ್ಸ್. ಸ್ಟೇಟ್ ಅಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ಗಳ ಅಪಾಯಿಂಟ್ಮೆಂಟ್ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 233 ಹೇಳುತ್ತೆ. ಏನ್ ಹೇಳುತ್ತೆ ಅಂತಂದ್ರೆ, ಸ್ಟೇಟಿಂಗ್ ದಟ್ ಸಚ್ ಅಪಾಯಿಂಟ್ಮೆಂಟ್ಸ್ ಆರ್ ಮೇಡ್ ಬೈ ದಿ ಗವರ್ನರ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಹೈಕೋರ್ಟ್. ಯಾರು ಅಪಾಯಿಂಟ್ ಮಾಡೋರು ಡಿಸ್ಟ್ರಿಕ್ಟ್ ಜಡ್ಜ್ ಅನ್ನ, ಗವರ್ನರು. ಯಾರ ಕನ್ಸಲ್ಟೇಷನ್ ತೆಗೆದುಕೊಂಡು, ಹೈಕೋರ್ಟಿನ ಕನ್ಸಲ್ಟೇಷನ್ ತೆಗೆದುಕೊಂಡು. ಇಟ್ ಆಲ್ಸೋ ಸೆಟ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಫಾರ್ ಅಡ್ವೊಕೇಟ್ಸ್ ಅಂಡ್ ಜುಡಿಷಿಯಲ್ ಆಫೀಸರ್ಸ್. ಇದರ ಜೊತೆ ಇದರಲ್ಲಿ ಅಡ್ವೊಕೇಟ್ಸ್ಗಳಿಗೆ, ಜುಡಿಷಿಯಲ್ ಆಫೀಸರ್ಗಳಿಗೆ ಅರ್ಹತೆ ಏನು, ಆ ಷರತ್ತುಗಳನ್ನ ವಿಧಿಸೋದು ಸಹ ಈ ಆರ್ಟಿಕಲ್ 233 ಮಾಡುತ್ತೆ. ಇನ್ನು ಡಿಸ್ಟ್ರಿಕ್ಟ್ ಜಡ್ಜ್ ಅಂತಂದ್ರೆ ಯಾರು, ಹೈಯೆಸ್ಟ್ ಜುಡಿಷಿಯಲ್ ಅಥಾರಿಟಿ ಇನ್ ಡಿಸ್ಟ್ರಿಕ್ಟ್. ಒಂದು ಜಿಲ್ಲೆಯಲ್ಲಿರುವಂತಹ ನ್ಯಾಯಾಂಗ ವ್ಯವಸ್ಥೆ ಅತ್ಯುನ್ನತ ಅಧಿಕಾರಿಗಳು ಅಂತ ಹೇಳ್ಬಹುದು. ಹ್ಯಾಂಡ್ಲಿಂಗ್ ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೇಸಸ್, ಎರಡೂ ತರಹದ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ. ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಫಾರ್ ಎಲಿವೇಶನ್ ಟು ದಿ ಹೈಕೋರ್ಟ್. ಇವರನ್ನ ಮುಂದೆ ಹೈಕೋರ್ಟ್ ಜಡ್ಜ್ಗಳಾಗಿ ಅಲ್ಲಿಗೆ ಎಲಿವೇಶನ್ ಮಾಡಲಿಕ್ಕೆ ಅಂತಂದ್ರೆ ಅಲ್ಲಿಗೆ ನೇಮಕ ಮಾಡಲಿಕ್ಕೆ ಇವರನ್ನ ಸಹ ಪರಿಗಣಿಸಬಹುದು. ಮೇಕಿಂಗ್ ದಿಸ್ ಪೋಸ್ಟ್ ಕ್ರೂಷಿಯಲ್ ಇನ್ ಇಂಡಿಯಾ ಜುಡಿಷಿಯಲ್ ಹೈರಾರ್ಕಿ. ನಮ್ಮ ದೇಶದಲ್ಲಿ ಜುಡಿಷಿಯಲ್ ಹೈರಾರ್ಕಿ ಇದೆ. ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಆದ್ಮೇಲೆ ಸ್ಟೇಟ್ ಲೆವೆಲ್ ಹೈಕೋರ್ಟು, ಮತ್ತೆ ಸೆಂಟರ್ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಇದೆ. ಈ ತರ ಒಂದು ಹೈರಾರ್ಕಿಯನ್ನು ನಮ್ಮ ದೇಶದಲ್ಲಿ ಮೇಂಟೈನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜುಡಿಷಿಯಲ್ ಅಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ಗಳ ಪಾತ್ರ ಸಹ ಬಹಳ ಮುಖ್ಯ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ.
Next, India will launch the National Red List Assessment of Indian Flora and Fauna. First of its kind project, evaluate extinction risk of nearly 11,000 species and publish national red data books on plants and animals by 2030, aligning with IUCN standards. ನಮ್ಮ ದೇಶದಲ್ಲಿ ಈಗ ನೀವು IUCN ರೆಡ್ ಲಿಸ್ಟ್ ಅಂತ ಕೇಳಿರಬಹುದು. ಅದೇ ತರ ನಮ್ಮ ದೇಶದಲ್ಲಿರುವ ಸಸ್ಯ ಪ್ರಾಣಿ ಸಂಕುಲಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಮಟ್ಟದ ಒಂದು ರೆಡ್ ಲಿಸ್ಟ್ ಇವ್ಯಾಲ್ಯೂಯೇಷನ್ ಅದರ ಒಂದು ಲೀಸ್ಟ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ತರ ಯೋಜನೆ ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು. ಸುಮಾರು 11,000 ಪ್ರಭೇದಗಳ ಕುರಿತಾದಂತಹ ಯಾವ ಮಟ್ಟದಲ್ಲಿದೆ ಆ ಪ್ರಭೇದಗಳು, ಅಳಿವಿನ ಅಂಚಿಗೆ ಬಂದಿದ್ಯಾ ಅಥವಾ ಎಂಡೇಂಜರ್ಡ್ ಇದೆಯಾ, ಕ್ರಿಟಿಕಲಿ ಎಂಡೇಂಜರ್ಡ್, ಎನ್ವೈರ್ಮೆಂಟ್ ಅಲ್ಲಿ ಇದೆಲ್ಲ ಬಗ್ಗೆ ನೀವು ತಿಳ್ಕೊಂತಿರ್ತೀರಿ. ಅಂದ್ರೆ ಯಾವ್ಯಾವ ತರ ಸ್ಪೀಶೀಸ್ಗಳು ಇರುತ್ತೆ, ಅದರ ಒಂದು ಅಸ್ತಿತ್ವ ಸ್ಟೇಟಸ್ ಯಾವ ತರ ಇದೆ, ಅಪಾಯಗಳನ್ನ ಮೌಲ್ಯಮಾಪನ ಮಾಡ್ತಾರೆ. ಮತ್ತೆ ಇದೆಲ್ಲದರಲ್ಲಿ ನಾವು ಫಾಲೋ ಮಾಡೋದು IUCN ಮಾನದಂಡಗಳನ್ನ. ಇದನ್ನ ಫಾಲೋ ಮಾಡಿ 2030 ಒಳಗೆ ರಾಷ್ಟ್ರೀಯ ರೆಡ್ ಡೇಟಾ ಬುಕ್ ಅನ್ನ ಪ್ರಕಟ ಮಾಡ್ತಾರೆ. ಅಂದ್ರೆ ಇದು ದೊಡ್ಡ ಪ್ರೊಸೆಸ್, ಇದು ಒಂದೆರಡು ವರ್ಷಕ್ಕಾಗೋದಲ್ಲ. 2030 ಗುರಿ ಇಟ್ಕೊಂಡಿದ್ದಾರೆ. ಇನ್ನು IUCN ರೆಡ್ ಲಿಸ್ಟ್ ಅಂತಂದ್ರೆ, IUCN ಅಂತಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇಲ್ಲಿ ಮತ್ತಿಗೆ ಬಹಳ ಇಂಪಾರ್ಟೆಂಟ್ ಇದು. ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ನೋಡ್ಕೊಳ್ಳಬೇಕು. ಎನ್ವೈರ್ಮೆಂಟ್ ಅಲ್ಲಿ ನೋಡ್ತೀರಿ ಅಂದ್ರೆ ಇನ್ನೊಂದ್ಸಾರಿ ಅದನ್ನ ರಿವಿಷನ್ ಮಾಡ್ಕೊಂಡಿರಿ. ಇದು ರೆಡ್ ಲಿಸ್ಟ್ ಬಿಡುಗಡೆ ಮಾಡುತ್ತೆ. ಏನಿದು ಅಂತಂದ್ರೆ ಇಟ್ಸ್ ದಿ ಗ್ಲೋಬಲ್ ಸ್ಟ್ಯಾಂಡರ್ಡ್ ಕ್ಲಾಸಿಫೈ ಸ್ಪೀಶೀಸ್ ಬೇಸ್ಡ್ ಆನ್ ಎಕ್ಸ್ಟಿಂಕ್ಷನ್ ರಿಸ್ಕ್. ಅಂತಂದ್ರೆ ಅಳಿವಿನ ಅಪಾಯದ ಆಧಾರದ ಮೇಲೆ ಪ್ರಭೇದಗಳನ್ನ ವರ್ಗೀಕರಿಸ್ತಾ ಹೋಗ್ತಾರೆ. ಫ್ರಮ್ ಲೀಸ್ಟ್ ಕನ್ಸರ್ನ್ ಟು ಎಕ್ಸ್ಟಿಂಕ್ಟ್ ಅಂತಂದ್ರೆ ಲೀಸ್ಟ್ ಕನ್ಸರ್ನ್ ಅಂತಂದ್ರೆ ಈಗ ಅಷ್ಟೇನೋ ಅಳಿವಿನಂಚಿನಲ್ಲಿ ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ಅಂತಂದ್ರೆ ಕಾಳಜಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದ್ರ ಜೊತೆ ಎಕ್ಸ್ಟಿಂಕ್ಟ್ ಆಗಿರೋದು, ಅಳಿವಿನ ಅಂಚಿಗೆ ಹೋಗಿರೋದು ಅಥವಾ ಆಲ್ರೆಡಿ ಎಕ್ಸ್ಟಿಂಕ್ಟ್ ಆಗಿರುವಂತಹ ಸ್ಪೀಶೀಸ್ಗಳವರೆಗೆ ಇವರು ರಿಪೋರ್ಟ್ ಅಥವಾ ಒಂದು ಕ್ಲಾಸಿಫಿಕೇಶನ್ ಅನ್ನ ಬಿಡುಗಡೆ ಮಾಡ್ತಾರೆ. ಅಂಡ್ ಸರ್ವ್ಸ್ ಆಸ್ ಅ ಕೀ ಇಂಡಿಕೇಟರ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಬರೀ ಈಗ ಪ್ರಕೃತಿ, ನಮ್ಮ ಜೀವ ವೈವಿಧ್ಯತೆ, ಇದರ ಕನ್ಸರ್ವೇಷನ್ಗೋಸ್ಕರ, ಸಂರಕ್ಷಣೆಗೋಸ್ಕರ IUCN ರೆಡ್ ಲಿಸ್ಟ್ ಅನ್ನೋದು ಬಹಳ ಪ್ರಮುಖವಾದಂತಹ ಇಂಡಿಕೇಟರ್ ಆಗಿರುತ್ತೆ. ಇನ್ನು ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್, KMGBF ಅಂತ ಕರೀತಾರೆ. ಇಟ್ ವಾಸ್ ಅಡಾಪ್ಟೆಡ್ ಅಂಡರ್ ದಿ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, CBD. ಇದು ಸಹ ಇಂಪಾರ್ಟೆಂಟ್. 2022 ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. The KMGBF aims to halt biodiversity loss by 2030 to global targets like protecting 30% of land and sea areas and reducing extinction rates of all species. ಅಂದ್ರೆ ಈಗ ಅಳವಡಿಸ್ಕೊಂಡಿದ್ದೇವೆ ಇದನ್ನ, ಆದ್ರೆ 2030 ಈಗ ಆಗ್ತಾ ಇರತಕ್ಕಂತಹ ಜೀವ ವೈವಿಧ್ಯತೆಯ ನಷ್ಟವನ್ನ ಕಡಿಮೆ ಮಾಡಬೇಕು, ನಿಲ್ಲಿಸಬೇಕು. ಅದಕ್ಕೋಸ್ಕರ ಏನ್ ಮಾಡೋದು, 30% ಲ್ಯಾಂಡ್ ಮತ್ತೆ ಸಿ ಏರಿಯಾವನ್ನ ಪ್ರೊಟೆಕ್ಟ್ ಮಾಡೋದು, ಎಕ್ಸ್ಟಿಂಕ್ಷನ್ ರೆಡ್ಯೂಸ್ ಮಾಡೋದು, ಈ ತರ ಗುರಿಗಳನ್ನ ಇಟ್ಕೊಂಡಿದ್ದಾರೆ. ಇನ್ನು ಒಂದ್ ಹಂತಕ್ಕೆ ಬಂದಿರಬಹುದು ಇಸ್ರೇಲ್ ಮತ್ತೆ ಹಮಾಸ್. ಇಲ್ಲಿನ ನ್ಯೂಸ್ ಪ್ರಕಾರ ಇಸ್ರೇಲ್ ಅಂಡ್ ಹಮಾಸ್ ಹ್ಯಾವ್ ಅಗ್ರೀಡ್ ಟ್ರಂಪ್ ಲೆಡ್ ಗಾಜಾ ಸೀಸ್ ಫೈರ್ ಅಂಡ್ ಹೋಸ್ಟೇಜ್ ರಿಲೀಸ್ ಡೀಲ್. ಎರಡು ದೇಶಗಳು, ದೇಶ ಅಂತಂದ್ರೆ ಇಲ್ಲಿ ಹಮಾಸ್ ದೇಶ ಅಲ್ಲ, ಹಮಾಸ್ ಗುಂಪು ಮತ್ತೆ ಇಸ್ರೇಲ್. ಗಾಜಾ ಡೀಲ್ ಬಗ್ಗೆ ನಾವು ಕೆಲವು ದಿನಗಳಿಂದ ನೋಡ್ತಾ ಇದ್ವಿ. ಈಗ ಕೊನೆಗೂ ಒಂದ್ ಹಂತಕ್ಕೆ ಬಂದಿದೆ ಅಂತ ನೋಡಿದ್ರೆ ಅನಿಸ್ತಾ ಇದೆ. ಇಸ್ರೇಲ್ ಹಮಾಸ್ ಯಾವುದಕ್ಕೆ, ಟ್ರಂಪ್ ಲೆಡ್ ಗಾಜಾ ಸೀಸ್ ಫೈರ್ಗೆ ಅದನ್ನು ಒಪ್ಪಿಕೊಂಡಿದ್ದಾರೆ, ಸಮ್ಮತಿ ನೀಡಿದ್ದಾರೆ. ಎಕ್ಸ್ಪೆಕ್ಟೆಡ್ ಟು ಬಿ ಸೈನ್ಡ್ ಇನ್ ಈಜಿಪ್ಟ್. ಈಜಿಪ್ಟ್ ನಲ್ಲಿ ಸೈನ್ ಮಾಡುವ ನಿರೀಕ್ಷೆ ಇದೆ. ಮಾರ್ಕಿಂಗ್ ಅ ಮೇಜರ್ ಸ್ಟೆಪ್ ಟುವರ್ಡ್ ಎಂಡಿಂಗ್ ದಿ ವಾರ್ ದಟ್ ಬಿಗನ್ ಇನ್ ಅಕ್ಟೋಬರ್ 2023. ಅಕ್ಟೋಬರ್ 2023 ಪ್ರಾರಂಭ ಆದಂತಹ ಒಂದು ಯುದ್ಧ ಈಗ ಕೊನೆ ಆಗುವಂತಹ ಒಂದು ಸಾಧ್ಯತೆ ಇದೆ. ದ ಡೀಲ್ ಇನ್ಕ್ಲೂಡ್ಸ್ ಇಸ್ರೇಲಿ ವಿತ್ಡ್ರಾವಲ್ ಫ್ರಮ್ ಗಾಜಾ ಇನ್ ದ ರಿಲೀಸ್ ಆಫ್ ಪ್ಯಾಲೆಸ್ಟೀನಿಯನ್ ಪ್ರಿಸನರ್ಸ್. ಒಂದು, ಇಸ್ರೇಲ್ ಗಾಜಾದಿಂದ ಇಸ್ರೇಲ್ ಅವರು ವಾಪಸ್ ಹೋಗ್ತಾರೆ, ಪ್ಯಾಲೆಸ್ಟೀನಿಯನ್ ಕೈದಿಗಳನ್ನ ಬಿಡುಗಡೆ ಮಾಡ್ತಾರೆ. ಹೆಚ್ಚಿನ ವಿವರಗಳನ್ನ ಮುಂದೆ ನೋಡ್ಬೇಕು ನಾವು. ಅದ ನಂತರ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡೋಣ. ಇಂಡಿಯಾ ನೀಡ್ಸ್ ಅ ಯುನಿಫೈಡ್ ಮೆಂಟಲ್ ಹೆಲ್ತ್ ರೆಸ್ಪಾನ್ಸ್. ಫಿಸಿಕಲ್ ಹೆಲ್ತ್, ಅದ್ರ ಜೊತೆ ಮೆಂಟಲ್ ಹೆಲ್ತ್. ದೇಹದ ಆರೋಗ್ಯ ಎಷ್ಟು ಮುಖ್ಯನೋ ನಮ್ಮ ಮಾನಸಿಕ ಆರೋಗ್ಯ ಸಹ ಅಷ್ಟೇ ಮುಖ್ಯ. ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಇವತ್ತು ಅಕ್ಟೋಬರ್ 10 ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಆಚರಣೆ ಮಾಡ್ತಾರೆ. ಹಾಗಾಗಿ ರಿಮೈಂಡ್ಸ್ ಅಸ್ ದಟ್ ಮೆಂಟಲ್ ಹೆಲ್ತ್ ಇಸ್ ಅ ಗ್ಲೋಬಲ್ ಚಾಲೆಂಜ್. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗದಲ್ಲಿ ಅದರಲ್ಲೂ ಟೆಕ್ನಾಲಜಿ ಓವರ್ ಯೂಸ್ ಮಾಡ್ತಾ ಇರೋದ್ರಿಂದ ಫಿಸಿಕಲ್ ಹೆಲ್ತ್ಗಿಂತ ಅಥವಾ ದೇಹದ ಆರೋಗ್ಯ ಅದಕ್ಕೆ ಆಗ್ತಾ ಇರತಕ್ಕಂತ ಅಪಾಯಕ್ಕಿಂತ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ. 1 in 8 people ವರ್ಲ್ಡ್ ವೈಡ್
ಲಿವ್ ವಿತ್ ಸಮ್ ಫಾರ್ಮ್ ಆಫ್ ಮೆಂಟಲ್ ಡಿಸಾರ್ಡರ್. 8ರಲ್ಲಿ ಒಬ್ಬರಿಗೆ ಏನಿರುತ್ತೆ, ಯಾವ್ದಾದ್ರು ಒಂದು ಮಾನಸಿಕ ಕಾಯಿಲೆಗಳಿರುತ್ತೆ. ಇಂಡಿಯಾಸ್ ಬರ್ಡನ್ ನೋಡಿ, 13.7% ಆಫ್ ಇಂಡಿಯನ್ಸ್ ಸಫರ್ ಫ್ರಮ್ ಮೆಂಟಲ್ ಡಿಸಾರ್ಡರ್ಸ್, ಮೀನಿಂಗ್ ಅರೌಂಡ್ 200 ಮಿಲಿಯನ್ ಪೀಪಲ್ ಆರ್ ಅಫೆಕ್ಟೆಡ್. ಸುಮಾರು 20 ಕೋಟಿ ಜನರು ಮೆಂಟಲ್ ಡಿಸಾರ್ಡರ್ಗಳಿಂದ ಬಳಲ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಏನಿದೆ ಇದಕ್ಕೋಸ್ಕರ? ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಂತ ಇದೆ, ಲ್ಯಾಂಡ್ ಮಾರ್ಕ್ ಲಾ ದಟ್. ಇದರಲ್ಲಿ ಏನ್ ಹೇಳಿದ್ದಾರೆ? ರೈಟ್ ಟು ಮೆಂಟಲ್ ಹೆಲ್ತ್ ಕೇರ್ ಲಿಂಕ್ ಟು ಆರ್ಟಿಕಲ್ 21. ಆರ್ಟಿಕಲ್ 21 ಅಡಿಯಲ್ಲಿ ನಮಗೆ ಬದುಕುವ ಹಕ್ಕಿದೆ. ಬದುಕುವ ಹಕ್ಕಿನಲ್ಲಿ ಸರಿಯಾದ ರೀತಿಯ ಮೆಂಟಲ್ ಹೆಲ್ತ್ ಕೇರ್ ಪಡ್ಕೊಳ್ಳುವಂತಹ ಅಥವಾ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹೆಲ್ತ್ ಕೇರ್ ಅನ್ನ ನಾವು ಪಡ್ಕೊಳ್ಳಿಕ್ಕೆ ನಮ್ಗೆ ಅಧಿಕಾರ ಇದೆ, ಹಕ್ಕಿದೆ ಅಂತ ಹೇಳ್ತಾರೆ. ಇದನ್ನ ಮೊನ್ನೆ ಸಹ ನಾವು ನೋಡಿದ್ವಿ, ಒಂದು ಆರ್ಟಿಕಲ್ ನೆನಪಿದ್ಯಾ? ಕೆಳಗಡೆ ಇದೆ ನೋಡಿ, ಸುಖದೇವ್ ಸಹಾ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಸುಪ್ರೀಂ ಕೋರ್ಟ್ ರಿಅಫರ್ಮ್ ಮಾಡುತ್ತೆ, ಮತ್ತೆ ಹೇಳುತ್ತೆ ಏನಂತ, ಮೆಂಟಲ್ ಹೆಲ್ತ್ ಆಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ಆರ್ಟಿಕಲ್ 21 ಅಡಿಯಲ್ಲಿ ರೈಟ್ ಟು ಮೆಂಟಲ್ ಹೆಲ್ತ್ ಕೇರ್ ಅದು ಸಹ ಒಂದು ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮತ್ತೆ ಇದರಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಲ್ಲಿ ಇನ್ನು ಬೇರೆ ಪಾಯಿಂಟ್ಗಳು ಏನಂತಂದ್ರೆ, ಡಿಕ್ರಿಮಿನಲೈಸ್ ಸುಸೈಡ್ ಡಿಕ್ರಿಮಿನಲೈಸ್ ಮಾಡೋದು, ಟ್ರೀಟಿಂಗ್ ಇಟ್ ಆಸ್ ಮೆಂಟಲ್ ಹೆಲ್ತ್ ಇಶ್ಯೂ ನಾಟ್ ಅ ಕ್ರೈಮ್. ಇದು ಕ್ರೈಮ್ ಅಲ್ಲ, ಮೆಂಟಲ್ ಹೆಲ್ತ್ ಇಶ್ಯೂ ಅಂತ ಹೇಳ್ತಾರೆ. ಮ್ಯಾಂಡೇಟ್ಸ್ ಇನ್ಶೂರೆನ್ಸ್ ಕವರೇಜ್ ಫಾರ್ ಮೆಂಟಲ್ ಇಲ್ನೆಸ್, ಅದ್ರ ಜೊತೆ ಮೆಂಟಲ್ ಇಲ್ನೆಸ್ಸಿಗೂ ಸಹ ಇನ್ಶೂರೆನ್ಸ್. ಎನ್ಶೋರ್ಸ್ ಪೇಷಂಟ್ ಡಿಗ್ನಿಟಿ ಅಂಡ್ ಕನ್ಸೆಂಟ್ ಇನ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಆ ವ್ಯಕ್ತಿಗಳ, ಯಾವುದೇ ವ್ಯಕ್ತಿಯ ಡಿಗ್ನಿಟಿ ಕಡಿಮೆ ಆಗಬಾರ್ದು, ಅವರ ಕನ್ಸೆಂಟ್ ಇರಬೇಕು. ಇಷ್ಟನ್ನ ಅದ್ರಲ್ಲಿ ಫೋಕಸ್ ಮಾಡ್ತಾರೆ. ಸರ್ಕಾರ ಬೇರೆ ಇನಿಷಿಯೇಟಿವ್ಗಳನ್ನ ಏನ್ ತೆಗೆದುಕೊಂಡಿದೆ ಅಂತಂದ್ರೆ, ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ DMHP. ಇದು ಸುಮಾರು 767 ಡಿಸ್ಟ್ರಿಕ್ಟ್ಗಳಲ್ಲಿ ಇರುತ್ತೆ. ಇದರಲ್ಲಿ ಕೌನ್ಸಿಲಿಂಗ್ ಕೊಡ್ತಾರೆ, ಔಟ್ ಪೇಷಂಟ್ ಸರ್ವಿಸ್ಗಳು, ಮತ್ತೆ ಸೂಸೈಡ್ ಪ್ರಿವೆನ್ಷನ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ, ಕ್ಯಾಂಪೇನ್ಗಳನ್ನ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಮೆಂಟಲ್ ಹೆಲ್ತ್ ಸರ್ವಿಸ್ಗಳು ಡಿಸೆಂಟ್ರಲೈಸ್ ಆಗುತ್ತೆ. ಅಂತಂದ್ರೆ ಡಿಸ್ಟ್ರಿಕ್ಟ್ಗಳಾಗಿದೆಯಲ್ವಾ, ಯಾವುದೋ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಕೆಲವೇ ಭಾಗಗಳಲ್ಲಿ ಸೀಮಿತ ಆಗಿರೋದಿಲ್ಲ. ಪ್ರತಿ ಜಿಲ್ಲೆಯಲ್ಲೂ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೆಂಟಲ್ ಹೆಲ್ತ್ ಸರ್ವಿಸ್ಗಳು ಸಿಗ್ತಾ ಹೋಗುತ್ತೆ. ಇನ್ನು ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ನೆಟ್ವರ್ಕಿಂಗ್ ಅಕ್ರಾಸ್ ಸ್ಟೇಟ್ಸ್ ಅಂತ ಫುಲ್ ಫಾರ್ಮ್. ಇದರಲ್ಲಿ 24/7 ಅಥವಾ ಎಷ್ಟೊತ್ತಿಗೂ ಯಾವಾಗ ಬೇಕಿದ್ರು ಆವಾಗ ಹೆಲ್ಪ್ ಲೈನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಅಂತಂದ್ರೆ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್. ಟೆಲಿಮಾನಸ್, ಇಲ್ಲಿ ತನಕ 20 ಲಾಕ್ ಸೆಷನ್ಗಳು, 20 ಲಕ್ಷ ಜನರು ಇದಕ್ಕೆ ಕಾಲ್ ಮಾಡಿ ಹೆಲ್ಪ್ ತಗೊಂಡಿದ್ದಾರೆ. ಅದರಲ್ಲೂ ರೂರಲ್ ಮತ್ತೆ ರಿಮೋಟ್ ಪಾಪ್ಯುಲೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಇದು ಟೆಲಿಮಾನಸ್. ಇನ್ನು ಮನೋದರ್ಪಣ್, ಇದೇನಂತಂದ್ರೆ ಸ್ಕೂಲ್ ಬೇಸ್ಡ್ ಮೆಂಟಲ್ ವೆಲ್ನೆಸ್ ಇನಿಷಿಯೇಟಿವ್, ಶಾಲಾ ಮಟ್ಟದ್ದು. ಅಲ್ಲಿ ಮಕ್ಕಳಿಗೆ ಇರಬಹುದು ಅಥವಾ ಅಲ್ಲಿರುವಂತಹ ಬೇರೆ ಬೇರೆ ರೀತಿಯ ಯಾವುದೋ ಒಂದು ಹಂತದವರಿಗೆ ಏನ್ ಮಾಡ್ತಾರೆ, ಮೆಂಟಲ್ ವೆಲ್ನೆಸ್, ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋದು. ಯಾವ ಮಿನಿಸ್ಟ್ರಿ? ಎಜುಕೇಶನ್ ಮಿನಿಸ್ಟ್ರಿ. ಸುಮಾರು 11 ಕೋಟಿ ಮಕ್ಕಳಿಗೆ ಇದು ತಲುಪಿದೆ, ಈ ಒಂದು ಮನೋದರ್ಪಣ ಕಾರ್ಯಕ್ರಮ. ಆದ್ರೆ ಎಂದಿನಂತೆ ನಮ್ಮ ದೇಶದಲ್ಲಿ ಚಾಲೆಂಜಸ್, ಗ್ಯಾಪ್ಸ್ಗಳು ಇದ್ದೇ ಇರುತ್ತೆ. ಹ್ಯೂಜ್ ಟ್ರೀಟ್ಮೆಂಟ್ ಗ್ಯಾಪ್ ನೋಡಿ, 70 to 92% ಆಫ್ ಪೀಪಲ್ ವಿತ್ ಮೆಂಟಲ್ ಇಲ್ನೆಸ್ ರಿಸೀವ್ ನೋ ಪ್ರಾಪರ್ ಟ್ರೀಟ್ಮೆಂಟ್. ಅಂದ್ರೆ 100ರಲ್ಲಿ 70ರಿಂದ 92% ಜನರಿಗೆ ಮೆಂಟಲ್ ಇಲ್ನೆಸ್ಗೆ ಅಂತಂದ್ರೆ ಮಾನಸಿಕ ಆ ಒಂದು ಕಾಯಿಲೆಗೆ ಪ್ರಾಪರ್ ಟ್ರೀಟ್ಮೆಂಟ್ ಸಿಗ್ತಾನೆ ಇಲ್ಲ, ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾನೆ ಇಲ್ಲ. ಇವನ್ ಫಾರ್ ಕಾಮನ್ ಡಿಸಾರ್ಡರ್ ಲೈಕ್ ಡಿಪ್ರೆಷನ್ ಅಂಡ್ ಆಂಗ್ಸೈಟಿ 85% ಗ್ಯಾಪ್. ಈಗ ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಕಡೆ ಸ್ವಲ್ಪ ಕಾಮನ್ ಆಗ್ಬಿಟ್ಟಿದೆ, ಅದರಲ್ಲೂ ಸಹ 85% ಗ್ಯಾಪ್ ಇದೆ. ಅಂತಂದ್ರೆ ನೀವು ನೋಡಿರ್ಬಹುದು, ನೀವು ಫಿಸಿಕಲ್ ಹೆಲ್ತ್ಗೆ ಏನಾದ್ರು ತೊಂದರೆ ಆದ್ರೆ ಡಾಕ್ಟರ್ ಹತ್ರ ಹೋಗಿ ಅಂತ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಮೆಂಟಲ್ ಹೆಲ್ತ್ ವಿಷಯಕ್ಕೆ ಬಂದ್ರೆ ಮಾತ್ರ ನೀವೇ ಒಂದು ಮನಸ್ಸು ಮಾಡಿ ಹೋದ್ರೂ ಸಹ ನಿಮ್ಮನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ಶಾರ್ಟೇಜ್ ಆಫ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್, ಅದು ಇನ್ನೊಂದು ಇರುವಂತಹ ಒಂದು ತೊಂದರೆ. ಓನ್ಲಿ 0.75 ಸೈಕ್ಯಾಟ್ರಿಸ್ಟ್ ಅಂಡ್ 0.12 ಸೈಕಾಲಜಿಸ್ಟ್ ಫಾರ್ 1 lakh ಪೀಪಲ್. ನೋಡಿ, 1 ಲಕ್ಷ ಜನರಿಗೆ ಒಬ್ಬರು ಇಲ್ಲ ಕಂಪ್ಲೀಟ್ ಆಗಿ. ಸೈಕ್ಯಾಟ್ರಿಸ್ಟ್ಗಳ ಒಂದು ಪ್ರಮಾಣ 0.75 ಇದೆ. ಇನ್ನು ಸೈಕಾಲಜಿಸ್ಟ್ಗಳ ಒಂದು ಅಂಕಿಅಂಶದ ಪ್ರಮಾಣ ಎಷ್ಟಿದೆ? 0.12 ಇದೆ. ಇನ್ನು WHO ಏನ್ ಹೇಳುತ್ತೆ? ಅಟ್ಲೀಸ್ಟ್ 1 ಲಕ್ಷ ಜನರಿಗೆ 3 ಜನ ಸೈಕ್ಯಾಟ್ರಿಸ್ಟ್ಗಳಾದ್ರೂ ಇರಬೇಕು ಅಂತ ಹೇಳುತ್ತೆ. ಇದ್ರ ಜೊತೆ DMHP ಮೇಲ್ಗಡೆ ನೋಡಿದ್ವಲ್ವಾ, ಅದನ್ನ ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಮೆನಿ ಸ್ಟೇಟ್ಸ್ ರಿಪೋರ್ಟ್ ಪುವರ್ ಫಂಕ್ಷನಿಂಗ್ ಅಂಡ್ ಮೆಡಿಸಿನ್ ಶಾರ್ಟೇಜ್ ಅಟ್ PHC. ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಲ್ಲಿ ಅಲ್ಲಿರೋ ಫಂಕ್ಷನ್ಗಳು ಅಥವಾ ಬೇರೆ ಬೇರೆ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ, ಮೆಡಿಸಿನ್ಗಳು ಸಹ ಶಾರ್ಟೇಜ್ ಆಗ್ಬಿಟ್ಟಿದೆ. ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿದೆ, ಅಲ್ಲಿ
ಓನ್ಲಿ 15% ಆಫ್ ಆಕ್ಚುಯಲ್ ನೀಡ್. ಎಷ್ಟು ಅವಶ್ಯಕತೆ ಇರುತ್ತೋ ಅದರ 15% ಮಾತ್ರ ಅಲ್ಲಿ ಪೂರೈಕೆ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲಿಂದ ನೀಡು ಫುಲ್ಫಿಲ್ ಆಗ್ತಾ ಇದೆ. ಸೋಷಿಯಲ್ ಸ್ಟಿಗ್ಮಾ ಅನ್ನೋದು ಮೊದಲಿಂದಾನು ಇದೆ. ಓವರ್ 50% ಆಫ್ ಇಂಡಿಯನ್ಸ್ ಸ್ಟಿಲ್ ಸಿ ಮೆಂಟಲ್ ಇಲ್ನೆಸ್ ಆಸ್ ಪರ್ಸನಲ್ ವೀಕ್ನೆಸ್ ಆರ್ ಶೇಮ್. ಪೀಪಲ್ ಅವಾಯ್ಡ್ ಟ್ರೀಟ್ಮೆಂಟ್. ಈಗ ಮೆಂಟಲ್ ಇಲ್ನೆಸ್ ಇದೆ ಅಂತಂದ್ರೆ ಅದನ್ನ ಜನರು ಏನ್ ಅನ್ಕೊಳ್ತಾರೆ, ಪರ್ಸನಲ್ ವೀಕ್ನೆಸ್ ಅದು, ಇದು ರೋಗ ಅಲ್ಲ, ಅವ್ರಿಗೆ ಇರುವಂತಹ ಒಂದು ವೀಕ್ನೆಸ್ ಅದು ಅಂತ ಅನ್ಕೊಂಡಿರ್ತಾರೆ. ಅಥವಾ ಶೇಮ್, ಅವರಿಗೆ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇರುತ್ತೆ. ಅಂತಂದ್ರೆ ಇದನ್ನ ಒಪ್ಕೊಳ್ಳೋದಿಲ್ಲ ಯಾರು, ಸಮಾಜದ ಮುಂದೆ ಬಂದು ಧೈರ್ಯವಾಗಿ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಹಾಗಾಗಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅವಾಗ ಅವಾಯ್ಡ್ ಮಾಡ್ತಾರೆ. ಇನ್ನು ಫಂಡಿಂಗ್ ಇಲ್ಲ. ಮೆಂಟಲ್ ಹೆಲ್ತ್ ಗೆಟ್ಸ್ ಓನ್ಲಿ 1.05% ಆಫ್ ಟೋಟಲ್ ಹೆಲ್ತ್ ಬಜೆಟ್. ಟೋಟಲ್ ಹೆಲ್ತ್ ಬಜೆಟ್ ಅಲ್ಲಿ 1.05 ಮಾತ್ರ ಅಲೋಕೇಟ್ ಮಾಡೋದು ಇದಕ್ಕೆ, ವರ್ಸಸ್ 8.10% ಇನ್ UK, ಕೆನಡಾ, ಆಸ್ಟ್ರೇಲಿಯಾ. ಇದರಿಂದ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್, ವರ್ಕ್ ಫೋರ್ಸು ಮತ್ತೆ ಡೇಟಾ, ತುಂಬಾ ವಿಷಯಗಳಿಗೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕೋದಿಲ್ಲ. ಕೆಳಗಡೆ ಒಂದು ಟೇಬಲ್ ಇದೆ ನೋಡಿ. ನಮ್ಮ ದೇಶದಲ್ಲಿ, ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಗ್ಯಾಪ್ ಎಷ್ಟಿದೆ? 70 to 92% ಇದೆ. ಅದೇ UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ 40 to 55% ಇದೆ. ಇದ್ರ ಜೊತೆ ಬಜೆಟ್ ಶೇರು, ನಾವು ಬಜೆಟ್ ಅಲೋಕೇಟ್ ಮಾಡೋದು ಕೇವಲ 1.05, ಆದ್ರೆ UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಎಷ್ಟಿದೆ? 8 to 10% ಅನ್ನ ಮಾಡಬೇಕು ಅಂತ ಹೇಳ್ತಾರೆ. WHO ಪ್ರಕಾರ 5% ಆದ್ರೂ ಮಿನಿಮಮ್ ಮಾಡಲೇಬೇಕು, ಬಜೆಟ್ ಅಲೋಕೇಟ್ ಮಾಡಲೇಬೇಕು. ಇದು ನಮ್ದು ಹೇಗಿದೆ ಅಪ್ರೋಚ್ ಅಂತಂದ್ರೆ ಫ್ರಾಗ್ಮೆಂಟೆಡ್, ಅರ್ಬನ್ ಸೆಂಟರ್ಡ್. ಅಂತಂದ್ರೆ ಯುನಿಫೈಡ್ ಅಪ್ರೋಚ್ ಇಲ್ಲ ನಮ್ದು. ಎಲ್ಲ ಕಡೆ ಏನೇನೋ ಆ ಸಂದರ್ಭ ಬಂದಾಗ ಏನೋ ಒಂದು ಟೆಂಪ್ರರಿ ಆಗಿ ಮಾಡೋದು. ಮತ್ತೆ ಅರ್ಬನ್ ಸೆಂಟರ್ಡ್, ನಗರಗಳಲ್ಲಿ ಇದ್ದವರಿಗೆ ಜಾಸ್ತಿ ಸೌಲಭ್ಯಗಳು ಸಿಗುತ್ತೆ. ಆದ್ರೆ UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಇಂಟಿಗ್ರೇಟೆಡ್ ಅಪ್ರೋಚ್, ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ, ಸಮಗ್ರವಾದಂತಹ ಯೋಜನೆಗಳನ್ನ ಕೈಗೊಳ್ತಾರೆ. ಕಮ್ಯುನಿಟಿ ಬೇಸ್ಡ್ ಅಲ್ವಾ, ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಆಗಿರೋದಿಲ್ಲ. ಸಮುದಾಯಗಳ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಅಲ್ಲಿ ಟ್ರೀಟ್ಮೆಂಟ್ಗಳು ಇರುತ್ತೆ. ಹಾಗಾಗಿ ದೀಸ್ ಕಂಟ್ರೀಸ್ ಆಲ್ಸೋ ಹ್ಯಾವ್, ಇನ್ನು ಬೇರೆ ದೇಶಗಳಲ್ಲಿ ಮಿಡ್ ಲೆವೆಲ್ ಪ್ರೊವೈಡರ್ಸ್ಗಳಿದ್ದಾರೆ. ಅಂತಂದ್ರೆ ಟ್ರೈನಡ್ ಕೌನ್ಸಿಲರ್ಸ್ಗಳು, ಸೈಕ್ಯಾಟ್ರಿಸ್ಟ್ ಮಾತ್ರ ಅಲ್ಲ, ಕೌನ್ಸಿಲರ್ಗಳಿಗೆ ಸಪರೇಟ್ ಆಗಿ ಟ್ರೈನಿಂಗ್ ಕೊಟ್ಟು ಅವರ ಒಂದು ಸಹಾಯವನ್ನ ಸಹ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯೂನಿವರ್ಸಲ್ ಇನ್ಶೂರೆನ್ಸ್ ಕವರೇಜು ಮೋರ್ ದೆನ್ 80% ಇದೆ. ರಿಯಲ್ ಟೈಮ್ ಡೇಟಾ ಸಿಸ್ಟಮ್ಸ್ ತಯಾರು ಮಾಡ್ಕೊಂಡಿದ್ದಾರೆ, ಅದ್ರ ಮೂಲಕ ಪ್ರೋಗ್ರೆಸ್ ಮಾನಿಟರ್ ಮಾಡ್ತಾರೆ. ಇನ್ನು ಮಿಸ್ಸಿಂಗ್ ಎಲಿಮೆಂಟ್ಸ್ ಇನ್ ಇಂಡಿಯಾಸ್ ಪಾಲಿಸಿ. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ, ಇಂಡಿಯಾ ಹ್ಯಾಸ್ ನಾಟ್ ಯೆಟ್ ಅಪ್ಡೇಟೆಡ್ ಇಟ್ಸ್ ಗೈಡ್ಲೈನ್ಸ್ ಇನ್ಕ್ಲೂಡ್ ನ್ಯೂ ಡಿಸಾರ್ಡರ್ಸ್ ಇನ್ WHO's ICD-11. ಈಗ ಹೊಸ ಕೆಲವೊಂದು ಡಿಸಾರ್ಡರ್ಗಳು ಪತ್ತೆ ಆಗ್ತಾ ಇದೆ, ಆದ್ರೆ ಅದಕ್ಕೆ ನಾವು ಇನ್ನು ನಮ್ಮ ಗೈಡ್ಲೈನ್ಸ್ ಗಳನ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ. ಅದರಲ್ಲಿ ಉದಾಹರಣೆಗೆ ಕಾಂಪ್ಲೆಕ್ಸ್ PTSD ಇರಬಹುದು, ಪ್ರೊಲಾಂಗ್ಡ್ ಗ್ರೀಫ್ ಡಿಸಾರ್ಡರ್, ಗೇಮಿಂಗ್ ಡಿಸಾರ್ಡರ್. ಸೊ ನ್ಯೂ ಏಜ್ ಇಶ್ಯೂಸ್ ರಿಮೇನ್ ಅನ್ಡಿಟೆಕ್ಟೆಡ್ ಆರ್ ಅನ್ಟ್ರೀಟೆಡ್. ಹೊಸ ಕಾಯಿಲೆಗಳು, ಮೆಂಟಲ್ ಡಿಸಾರ್ಡರ್ಗಳು ಬರ್ತಾ ಇದೆ, ಅದನ್ನ ಒಂದು ಡಿಟೆಕ್ಟ್ ಮಾಡ್ಲಿಕ್ಕೂ ಸಹ ಆಗ್ತಾ ಇಲ್ಲ. ಡಿಟೆಕ್ಟ್ ಮಾಡಿದ ಮೇಲೂ ಅದನ್ನ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ. ಹಾಗಾಗಿ ಇಂಡಿಯಾ ಏನ್ ಮಾಡಬೇಕು, ವಾಟ್ ಇಸ್ ದ ವೇ ಫಾರ್ವರ್ಡ್? ಮೊದಲು ಬಜೆಟ್ ಅಲೋಕೇಶನ್ ಇನ್ಕ್ರೀಸ್ ಮಾಡಬೇಕು ಅಲ್ವಾ. ಅಟ್ಲೀಸ್ಟ್ 5% ಹೆಲ್ತ್ ಬಜೆಟ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ಗೆ, ಮೆಡಿಸಿನ್, ಸ್ಟಾಫ್ಗಳಿಗೋಸ್ಕರ ನಾವು ತೆಗೆದಿಡಬೇಕು. ಟ್ರೈನ್ ಅಂಡ್ ಡಿಪ್ಲಾಯ್ ಮಿಡ್ ಲೆವೆಲ್ ವರ್ಕರ್ಸ್, ನರ್ಸ್ಗಳಿರಬಹುದು, ಸೋಷಿಯಲ್ ವರ್ಕರ್ಸ್, ಕೌನ್ಸಿಲರ್ಸ್, ಇವರಿಗೆಲ್ಲ ಟ್ರೈನಿಂಗ್ ಕೊಡೋದು. ಅವಾಗ ಅರ್ಬನ್ ಮತ್ತೆ ರೂರಲ್ ಗ್ಯಾಪ್ ಇರುತ್ತಲ್ವಾ, ಅದು ಕಡಿಮೆ ಮಾಡಬಹುದು. ಇಂಟಿಗ್ರೇಟ್ ಮೆಂಟಲ್ ಹೆಲ್ತ್ ವಿತ್ ಪ್ರೈಮರಿ ಹೆಲ್ತ್ ಕೇರ್. ಈ ಕಡೆ ನಾವು ಆಯುಷ್ಮಾನ್ ಭಾರತ್ ಅಂತಿದ್ದೇವೆ, ತಗೊಂಡು ಬಂದಿದ್ದೇವೆ. ಅದರಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳ ಮೂಲಕ ಮೆಂಟಲ್ ಹೆಲ್ತ್ ಕೇರ್ ಸರ್ವಿಸ್ಗಳನ್ನು ನಾವು ಕೊಡ್ಲಿಕ್ಕೆ ಮುಂದಾಗಬೇಕು. ಮತ್ತೆ ಬೇರೆ ಇನ್ಶೂರೆನ್ಸ್ ಸ್ಕೀಮ್ಗಳಿರುತ್ತೆ, ಅಲ್ಲೂ ಸಹ ಈ ಒಂದು ತತ್ವವನ್ನ, ಮೆಂಟಲ್ ಹೆಲ್ತ್ ಅನ್ನುವಂಥ ಅಂಶವನ್ನ ಆಡ್ ಮಾಡಬೇಕಾಗುತ್ತೆ. ಇನ್ನು ICD-11ಗೆ ಸಂಬಂಧಪಟ್ಟ ಹಾಗೆ ಪಾಲಿಸಿಗಳನ್ನ ಅಪ್ಡೇಟ್ ಮಾಡಬೇಕು. ರೆಕಾಗ್ನೈಸ್ ಅಂಡ್ ಟ್ರೀಟ್ ಎಮರ್ಜಿಂಗ್ ಮೆಂಟಲ್ ಡಿಸಾರ್ಡರ್ ಸೈಂಟಿಫಿಕಲಿ. ಹೊಸ ಕಾಯಿಲೆಗಳು ಬಂದ್ರೆ ಅದನ್ನ ರೆಕಾಗ್ನೈಸ್ ಮಾಡೋದು, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದನ್ನ ಸೈಂಟಿಫಿಕ್ ಆಗಿ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಡಾಟಾ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಡೆವಲಪ್ ಮಾಡಬೇಕು ಅಲ್ವಾ. ಪೇಷಂಟ್ಸ್ ಟ್ರೀಟ್ಮೆಂಟ್ ಜರ್ನಿ ಅಂತಂದ್ರೆ ಅವರು ಯಾವಾಗಿಂದ ಯಾವ್ಯಾವ ರೀತಿ, ಎಲ್ಲೆಲ್ಲಿ ಯಾವ ರೀತಿ ಮೆಡಿಸಿನ್ ತಗೊಂಡಿದ್ದಾರೆ, ಅಥವಾ ಅವ್ರ ಜರ್ನಿ ಹೇಗಿದೆ, ಯಾವಾಗ ಸ್ಟಾರ್ಟ್ ಆಯ್ತು ಅದು, ನೆಕ್ಸ್ಟ್ ಎಲ್ಲಿ ಹೋದ್ರು, ಈ ತರ ಪೇಷಂಟ್ ರೆಕಾರ್ಡ್ ಕೀಪಿಂಗ್ ಬಹಳ ನಾಜೂಕಾಗಿರ್ಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ಈಸಿಯಾಗಿ ನಾವು ನಮ್ಮ ಅಪ್ರೋಚ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ಬಹುದು. ಇಲ್ದಿದ್ರೆ ಮಿಡ್ಲಲ್ಲಿ ಅವರು ಕೈ ಬಿಡ್ತಾರೆ, ಟ್ರೀಟ್ಮೆಂಟ್ಗೆ ಬರೋದೇ ಇಲ್ಲ. ಮತ್ತೆ ಅದ್ರ ಜೊತೆ ಅಕೌಂಟಬಿಲಿಟಿ ಇಂಪ್ರೂವ್ ಮಾಡ್ಕೊಳ್ಬೇಕು. ಇನ್ನು ಆಂಟಿ ಸ್ಟಿಗ್ಮಾ ಅಂಡ್ ಅವೇರ್ನೆಸ್ ಕ್ಯಾಂಪೇನ್, ಸ್ಕೂಲ್ಗಳಲ್ಲಿ ಇರಬಹುದು, ವರ್ಕ್ ಪ್ಲೇಸ್ಗಳು, ಸೋಷಿಯಲ್ ಮೀಡಿಯಾ, ಎಲ್ಲ ಕಡೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸುವುದು. ಏಮ್ ಟು ಮೇಕ್ ಮೆಂಟಲ್ ಹೆಲ್ತ್ ಲಿಟ್ರಸಿ ಅಬೌವ್ 60% ಬೈ 2027. 2027 ಒಳಗೆ
ಮೆಂಟಲ್ ಹೆಲ್ತ್ ಬಗ್ಗೆ ಎಲ್ರಿಗೂ ಮಾಹಿತಿ ಇರಬೇಕು. ಲಿಟ್ರಸಿ ಅಂತಂದ್ರೆ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು. ಅವ್ರು ಅಬೌಟ್ ಅಂತಂದ್ರೆ ಸುಮಾರು 60% ಜಾಸ್ತಿ ಜನರಿಗಾದ್ರೂ ಗೊತ್ತಿರಬೇಕು. ಇದಾದ ನಂತರ ಇದೊಂದು ಒಂದೇ ಮಿನಿಸ್ಟ್ರಿ ಕೆಲಸ ಅಲ್ಲ. ಇದು ಹೆಲ್ತ್ ಮಿನಿಸ್ಟ್ರಿ, ಎಜುಕೇಶನ್ ಮಿನಿಸ್ಟ್ರಿ, ಸೋಷಿಯಲ್ ಜಸ್ಟಿಸ್, ಲೇಬರ್ ಮಿನಿಸ್ಟ್ರಿ ಇದೆಲ್ಲ ಸೇರ್ಕೊಂಡು ಒಟ್ಟಾಗಿ ಇದನ್ನು ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ದೇ ಮಸ್ಟ್ ಆಕ್ಟ್ ಟುಗೆದರ್ ಫಾರ್ ಅ ಯೂನಿಫೈಡ್ ರೆಸ್ಪಾನ್ಸ್. India has the right laws and intention but lacks unified, adequately funded, stigma-free implementation. ನಮಗೆ ಒಳ್ಳೆ ಉದ್ದೇಶ ಇದ್ರೆ ಸಾಕಾಗೋದಿಲ್ಲ. ಉದ್ದೇಶ ಇಟ್ಕೊಂಡು ಆ ಉದ್ದೇಶದಿಂದ ಏನ್ ಮಾಡ್ತೇವೆ, ಉದ್ದೇಶವನ್ನ ಹೇಗೆ ಕಾರ್ಯರೂಪಕ್ಕೆ ತರ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಹತ್ರ ಇಂಟೆನ್ಷನ್ ಇರಬಹುದು, ರೈಟ್ ಲಾಗಳಿರಬಹುದು, ಆದ್ರೆ ಅದಕ್ಕೆ ಬೇಕಾಗಿರೋ ಯೂನಿಫೈಡ್ ಮತ್ತೆ ಸರಿಯಾಗಿ ಫಂಡಿಂಗು, ಸ್ಟಿಗ್ಮಾ ಫ್ರೀ ಇಂಪ್ಲಿಮೆಂಟೇಷನ್ ಇನ್ನೂ ಆಗ್ತಾ ಇಲ್ಲ. ಬ್ರಿಡ್ಜಿಂಗ್ ದಿ ಬಜೆಟ್, ವರ್ಕ್ ಫೋರ್ಸ್ ಅಂಡ್ ಅವೇರ್ನೆಸ್ ಗ್ಯಾಪ್ಸ್ ಇದನ್ನ ಬ್ರಿಡ್ಜ್ ಮಾಡಬೇಕು. ಮೊದಲು ಅದನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ ಆ ಗ್ಯಾಪ್ಗಳನ್ನ. ಕೀ ಟು ಮೇಕಿಂಗ್ ಮೆಂಟಲ್ ಹೆಲ್ತ್ ಕೇರ್ ಟ್ರೂಲಿ ಯೂನಿವರ್ಸಲ್. ಎಲ್ಲ ಮಾಡಿದಾಗ ಮೆಂಟಲ್ ಹೆಲ್ತ್ ಅನ್ನ ನಾವು ಎಲ್ಲರಿಗೂ ಸಾರ್ವತ್ರಿಕವಾಗಿ ಎಲ್ರಿಗೂ ಆ ಒಂದು ಮಾನಸಿಕ ಆರೋಗ್ಯವನ್ನ ಹೆಚ್ಚಿಸಲಿಕ್ಕೆ, ಆ ದಿಶೆಯಲ್ಲಿ ಸಾಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಕ್ವಶನ್ ನೋಡಿ ಇವತ್ತಿಂದು. With reference to upcoming National Red List Assessment of Indian Flora and Fauna, consider the following statement. It aims to evaluate extinction risk of around 11,000 species in India by 2030. It will be aligned with Kunming-Montreal Global Biodiversity Framework standards. Project will result in the publication of National Red Data books on both plants and animals. ಇಲ್ಲಿ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್. 3 ಸಹ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಕ್ಲಿಮ್ಸ್ಗೆ ಬಹಳ ಇಂಪಾರ್ಟೆಂಟ್. ಇನ್ನು ಮುಂದಿನ ಕ್ವಶನ್ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಅಬೌಟ್ ಡಿಸ್ಟ್ರಿಕ್ಟ್ ಜಡ್ಜಸ್ ಇನ್ ಇಂಡಿಯಾ. They are appointed by the president in consultation with the Supreme Court. President ಅಲ್ಲ. They are highest judicial authorities in a district and handle both civil and criminal cases. Correct. ಹೌದು. ಇದು ಮೂರನೇ ನೋಡಿ. Not considered for elevation to the High Court. ಇದು ಸಹ ತಪ್ಪು. Their eligibility and appointment procedure defined under Article 235. ಅಲ್ಲ. ಮೇಲ್ಗಡೆ ನೋಡಿ ಯಾವ ಆರ್ಟಿಕಲ್ ನೆನ್ಪು ಮಾಡ್ಕೊಳ್ಳಿ. ಹಾಗಾಗಿ ಡಿಸ್ಟ್ರಿಕ್ಟ್ ಇದಕ್ಕೆ ಸರಿಯಾದ ಉತ್ತರ ಬಿ. ವೊಕ್ಯಾಬ್ಯುಲರಿ ನೋಡಿ. ಕಿಂಗ್ ಆಫರ್ಡ್ ಅ ಗ್ರ್ಯಾಂಡ್ ಲಾರ್ಜೆಸ್ಟ್ ಟು ದ ಸಿಟಿಸನ್ಸ್. ರಾಜ ಇದ್ದ, ಅವನೇನ್ ಮಾಡ್ದ, ಇಲ್ಲಿನ ನಾಗರಿಕರಿಗೆ ಲಾರ್ಜೆಸ್ಟ್ ಒಂದು ಬಹುಮಾನ, ಗಿಫ್ಟ್ ಅನ್ನ, ದೊಡ್ಡ ಮೊತ್ತದಲ್ಲಿ ಬಹುಮಾನವನ್ನು ಕೊಡ್ತಾ ಇದ್ದ. ಹೋಪಿಂಗ್ ಟು ಟ್ರಾನ್ಸ್ಫಾರ್ಮ್ ದ ಕಿಂಗ್ಡಮ್ಸ್ ಟ್ರಬಲ್ಸ್ ಇಂಟು ಅನ್ ಆಸ್ಪೀಷಿಯಸ್ ನ್ಯೂ ಇಯರ್. ಚಿತ್ರನ ಏನೋ ಸಂಕಷ್ಟಗಳಿತ್ತು, ಆದ್ರೆ ಇಂದಿನಿಂದ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಒಂದು ಆಸ್ಪೀಷಿಯಸ್ ಆದಂತಹ, ಆಸ್ಪೀಷಿಯಸ್ ಅಂತಂದ್ರೆ ಶುಭಕರ ಅಥವಾ ಪ್ರಾಮಿಸಿಂಗ್, ಫೇವರೇಬಲ್, ಒಂದು ಒಳ್ಳೆಯ ದಿನವನ್ನಾಗಿ, ಒಳ್ಳೆಯ ರೀತಿಯ ಸಮಾಜದ ಕಡೆ ನಾವು ಹೊಸದಾಗಿ ಕಾಲಿಡೋಣ ಅಂತ ಅವನು ಒಂದು ಆಶಾಭಾವನೆ ಇಟ್ಕೊಂಡಿದ್ದ. ಆದ್ರೆ ಹವೆವರ್ ಹಿಸ್ ಸ್ಪೀಚಸ್ ವರ್ ಸೋ ಇನ್ಸಿಪಿಡ್. ಅವನು ಮಾತಾಡ್ಬೇಕಾದ್ರೆ ಅದು ಇನ್ಸಿಪಿಡ್ ಆಗಿತ್ತು. ಇನ್ಸಿಪಿಡ್ ಅಂತಂದ್ರೆ ಬ್ಲ್ಯಾಂಡ್ ಅಥವಾ ಡಲ್, ನೀರಸವಾಗಿತ್ತು. ದೇ ಫೇಲ್ಡ್ ಟು ಕೌಂಟರ್ ದಿ ಗ್ರೋವಿಂಗ್ ಫೀಲಿಂಗ್ ದಟ್ ದ ಎಂಟೈರ್ ನೇಷನ್ ವಾಸ್ ಸ್ಟಕ್ ಇನ್ ಪೊಲಿಟಿಕಲ್ ಕ್ವಾಗ್ಮೈರ್ ಅಂಡ್ ವಾಸ್ ಅಂಡರ್ ಸಮ್ ಸಾರ್ಟ್ ಆಫ್ ಮ್ಯಾಲಿಡಿಕ್ಷನ್. ಸ್ಪೀಚ್ ಮಾಡ್ತಾ ಇದ್ದ, ಅದು ನೀರಸವಾಗಿತ್ತು. ಅದರಲ್ಲಿ ಏನು ಬಹಳ ದೊಡ್ಡ ಮೊತ್ತದ ಉತ್ಸಾಹಭರಿತ ಮಾತುಗಳು ಇರಲಿಲ್ಲ. ಹಾಗಾಗಿ ಜನರಲ್ಲಿ ಆಲ್ರೆಡಿ ಇರ್ತಂತಹ, ಈಗ ನಮ್ಮ ದೇಶ ಸ್ಟಕ್ ಆಗ್ಬಿಟ್ಟಿದೆ ಪೊಲಿಟಿಕಲ್ ಕ್ವಾಗ್ಮೈರ್. ಕ್ವಾಗ್ಮೈರ್ ಅಂತಂದ್ರೆ ನೋಡಿ, ಕಷ್ಟದ ಪರಿಸ್ಥಿತಿ, ಡಿಫಿಕಲ್ಟ್ ಸಿಚುವೇಶನ್ ಫ್ಯಾಮ್. ಆ ಕಷ್ಟದ ಪರಿಸ್ಥಿತಿ ಇದೆ ಅಂತ ಜನರಿಗೆ ಅನ್ನಿಸ್ತಾ ಇತ್ತು. ಅವನ ಸ್ಪೀಚ್ ಇಂದ ಎಲ್ಲರೂ ಉತ್ಸಾಹ ತುಂಬಿಕೊಳ್ಳಿ ಕಾಯ್ತಾ ಇದ್ರು. ಆದ್ರೆ ಅವನ ಸ್ಪೀಚ್ ನೀರಸವಾಗಿತ್ತು. ಅಂಡ್ ವಾಸ್ ಅಂಡರ್ ಸಮ್ ಸಾರ್ಟ್ ಆಫ್ ಮ್ಯಾಲಿಡಿಕ್ಷನ್. ಮ್ಯಾಲಿಡಿಕ್ಷನ್ ಅಂತಂದ್ರೆ ಶಾಪ ಅಂತ. ಜನರು ನಾವೆಲ್ಲ ಒಂಥರ ಶಾಪ, ನಮ್ಗೆ ಯಾರೋ ಶಾಪ ಕೊಟ್ಟಿರೋ ರೀತಿ ಸಮಾಜ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಅವನ ಸ್ಪೀಚ್ ಇಂದ ಸಹ ಅವರ ಭಾವನೆಯನ್ನ ಬದಲಾಯಿಸ್ಲಿಕ್ಕೆ ಆಗಿಲ್ಲ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.